ಸೌಂಡ್ ಕೇಳಿಸ್ದಂಗಿಲ್ಲ, ಗಿಜ್ಜೆ ಸೌಂಡ್ ಥರ ಗೈಸ್. ಏನೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮೇಮನ್ ಶೆಟ್ಟಿ. ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಗೋಸ್ಟ್ ಹಂಟಿಂಗ್ ವಿಡಿಯೋ ಮಾಡೋಕ್ಕೆ ಹೋಗ್ತೀನಿ ಅಂತ. ಸೊ ಕೊಟ್ಟಿರೋ ಮಾತು ಪ್ರಕಾರ ನಾನು ಬಂದಿದ್ದೀನಿ. ನಾನಲ್ಲ, ಜೊತೆ ನನ್ನ ಫ್ರೆಂಡ್ಸು ಕೂಡ ಬಂದಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಏನೋ ಅಂತ ದೇವರಣೆಗೂ ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಯೂಶ್ವಲಿ ನಾನು ಬೇರೆಯವ್ರ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ನಾನು ಗೋಸ್ಟು. ಬಟ್ ನಾನೇ ಇಲ್ಲಿ ಗಂಟೆ ಬಂದೀನಿ ಅಂತಂದರೆ ನಾನು ಕೊಟ್ಟಿರೋ ಮಾತಿಗೆ ಸೊ ಇಲ್ಲಿ ಬಂದು ನಿಂತಿದ್ದೀನಿ. ನಂಗೆ ಸಪೋರ್ಟ್ ಮಾಡ್ತಿದ್ದೀನಿ ನನ್ನ ಫ್ರೆಂಡ್ಸು. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಇಲ್ಲಿ ಏನಿದೆ, ಏನೇನು ಆ್ಯಕ್ಟಿವಿಟೀಸ್ ನಡೆಯುತ್ತೆ, ದೆವ್ವ ಇದೆಯಾ ಇಲ್ವಾ, ಇಲ್ಲ ನಮ್ಮ ಭ್ರಮೇನ, ಸೊ ಎಲ್ಲ ನಿಮಗೆ ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕೂಡ ಹೇಳ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ಈ ವಿಡಿಯೋಗೆ ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಟರೆ ಬೇರೆ ಬೇರೆ ಕಂಟೆಂಟ್ ಎಲ್ಲ ಟ್ರೈ ಮಾಡ್ತೀನಿ. ಸೊ ಹೋಪ್ಫುಲಿ ಈ ವಿಡಿಯೋಗೆ ತುಂಬ ಚೆನ್ನಾಗಿ ಸಪೋರ್ಟ್ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇರೋದು ಇಲ್ಲಿ ಅಜಯ್ ಅಂದ್ಬಿಟ್ಟು ವರುಣ್. ಸೊ ಇವರು ನಮಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ಮಹೇಶ್ ನೋಡಿರ್ತೀರಲ್ಲ ವ್ಲಾಗಲ್ಲಿ, ಇವ್ರ ಕಂಪ್ನಿನೆಲ್ಲ ತೋರಿಸಿದ್ರಿ ನಾವು, ಇವರೇ ಅದು ಮಹೇಶು. ಆ್ಯಂಡ್ ಇಲ್ಲಿ ನಮ್ಮ ರಘುವರ್ ಇದ್ದಾರೆ. ಸೊ ಇದೆಲ್ಲ ನೋಡಿ ಗೋಸ್ಟ್ ನಾವು ಊಸ್ಟ್ ಮಾಡಾಕ್ತೀವಿ ಮತ್ತೆ ಹಂಗೆಲ್ಲ ಬೈಬಾರ್ದು ಮಚ್ಚ ಅವ್ರ ಜಾಗಕ್ಕೆ ಬಂದ್ಬಿಟ್ಟು. ಅಲ್ಲಿ ಟಾರ್ಚ್ ಹಾಕೋ, ಅಲ್ಲೇನಿರೋದು ಅಯ್ಯೋ ಸ್ಮಶಾನ ಪಕ್ಕದಲ್ಲೇ ಮನೆ ಐತೆ, ಅಲ್ಲೇ ಕಾಯಿಸಿ ಇವಾಗ ನಾವು ಹೊರಟಿರೋದು. ಸೊ ನೋಡೋಣ, ಏನಿದೆ ನೋಡ್ಕೊಂಡ್ ಬರ್ತೀರಿ. ಜಮೀನೇ ಬಿಟ್ಟು ಒಂದೇ ವಿಡಿಯೋದಾಗ ಹೇಳ್ತೀವಿ ನಾವು. ಓಕೆ ನೋಡಿ ಫ್ರೆಂಡ್ಸ್, ಹಂಗೆ ಕಬಾಬ್ ತಗೊಂಡು ಬೆಳ್ಳುಳ್ಳಿ ಕಬಾಬ್ ಬೇರೆ ತಗೊಂಡು ಸೊ ನೋಡಿ ಎಲ್ಲ ಎತ್ಕೊಂಡಿದ್ದೀರಿ, ಶೇರ್ ಎತ್ಕೊಂಡಿದ್ದೀರಿ, ನಮ್ದೊಂದು ಮತ್ತೆ ಗೋಸ್ಟ್ದೊಂದು. ನಾವು ಇವಾಗ ಗೋಸ್ಟ್ ಅಂತ ಮಾಡ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಮುಂದೆ ಫ್ಯೂಚರ್ ಏನಾಗುತ್ತೆ. ಎಸ್ ಓಕೆ ಗೈಸ್, ಹೊರಟಿದ್ದೀವಿ ಇವಾಗ. ದಯವಿಟ್ಟು ಈ ವಿಡಿಯೋಗೆ ಸಪೋರ್ಟ್ ಮಾಡಿ, ಓಕೆನಾ? ಅಲ್ಲ ಹಾಕು ಲೈಟು. ಇದು ಸ್ಮಶಾನನಾ? ಹಾಂ ಗೈಸ್, ಇದು ಸ್ಮಶಾನನೇ. ಇವರೇ ಭಯ ಬೀಳ್ತಾವ್ರೆ ಗೈಸ್. ವಿಡಿಯೋ ಸ್ಟಾರ್ಟ್ ಆಗಿದೆ. ನನಗಿಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಸೊ ಈಗ ಎಂಟ್ರಿ ಆಗ್ತೀವಿ. ನೋಡೋಣ. ಯಾರೂ ವಾಸವಾಗಿಲ್ಲ, ರೀಸನ್ ಏನಂತ ಗೊತ್ತಿಲ್ಲ. ಸೊ ಸುತ್ತಮುತ್ತ ನೋಡೋದಕ್ಕೆ ಫುಲ್ಲು ಪಿಚ್ ಡಾರ್ಕ್ ಬ್ಲ್ಯಾಕ್ ಇದೆ, ಒಂಥರ ಭಯ ಫೀಲ್ ಇದೆ. ಸೊ ಇವಾಗ ನೋಡೋಣ, ಇನ್ನೂ ಸ್ವಲ್ಪ ಹೊರಗಡೆ ಹೋಗಿ ನೋಡೋಣ ಏನಿರುತ್ತೆ ಅಂತ. ಏನು ಸಿಕ್ಕಿಲ್ಲ ಅಂದರೆ ಕಬಾಬ್ ತಿನ್ಕೊಂಡಾದ್ರೂ ಬರ್ತೀವಿ. ಸೊ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ನೋಡೋದು. ಏನದು ಟ್ಯಾಂಕ್? ಈ ಕೆಳಗಡೆ ನೋಡ್ಕೊಂಡು ಹೋಗಿ ಗುರು, ನಾನು ಆಗಿ ಬಿದ್ದದು. ಅಯ್ಯಪ್ಪ ದಿಗ್ಲೇ ಬಿದ್ದುಬಿಟ್ಟೆ. ಲೈಟ್ ಕೊಡ್ಮ ಚಲಿ. ಇರಿ ಫ್ರೆಂಡ್ಸ್, ಏನೋ ಸೌಂಡ್ ಆಯ್ತು. ಈ ಲೈಟ್ ರೋಡ್ ಕೊಡಿಲ್ವಾ? ಇದು ಅಜಯ್ 30 ವರ್ಷದಿಂದ ಇದು ಕ್ಲೋಸ್ ಆಗೈತಾ? ಏನಕ್ಕ ಗೈಸ್? ಇಲ್ಲೇನೋ ಅವ್ರ ಕೆಲಸದವ್ರು ಇದ್ದೇನೋ. ಮಹೇಶ ಭಯ ಬೀಳ್ಬೇಡಪ್ಪ ಮಹೇಶ. ಅವ್ನು ಬೈದಲ್ಲಿ ನಗಿದ್ದಾರೆ ಅದು. ಅವನು ಭಯ ಇದೆ. ಇದು ಕಡೆ ಮನುಷ್ಯ ಹಂಗೆ ಹಿಂದೆ ಬರೋದು. ದೊಡ್ಡನ ಹೇಳ್ತಾನಲ್ಲ, ಹೋಗ್ಬಿಟ್ ಬಾ. ನೀನು ಹಾಕಿದ್ದ? ನಾವಲ್ಲ, ನಾವು ಗಾಳಿಗೇನೋ ಏನೋ. ಓಕೆ ಗೈಸ್, ಆಲ್ ದ ಬೆಸ್ಟ್. ಸ್ಟಾರ್ಟ್ ಮಾಡಿದ್ದೀನಾ? ಅದೆಲ್ಲ ಬೇಡ, ನಮಗೆ ಮೀಟ್ರಿಗೆ ಆಫ್ ಆಗ್ತಾಯಿದೆ, ನಾವು ದೂರ ಇದ್ದೀವಿ. ಗಾಡಿ ಇಲ್ಲಿದೆ, ದೂರ ಓಡ್ತಾ ಇರೋದಷ್ಟೇ. ಅದು ಟಾರ್ಚ್ ಕೊಡು ಮಚ್ಚ. ಆನ್ ಮಾಡೋದು ನೀವು. ಏನಿಲ್ಲ, ಎಷ್ಟು ಹಾಳಾಯ್ತು ಅದು ಗೊತ್ತಿಲ್ಲ. ಇದು ಬಿಡು ಹಾಕ್ಬಿಡು. ನೋಡು, ಓಪನ್ ಮಾಡು. ಓ ಮೈ ಗಾಡ್ ಮಚ, ನನ್ನ ತಲೆನೇ ತಿರುಗ್ತತ್ತ. ಲಿಟ್ರಲಿ ತಲೆ ತಿರುಗ್ತು ಗೈಸ್. ಬಾರೋ. ಸೊ ಈ ಫೋನ್ ರಿಂಗ್
ಗಾಡ್ ಇರೋ ಓ ನೀವು ದಯವಿಟ್ಟು ಗೈಸ್ ಪ್ಲೀಸ್ ನನ್ನ ಜೊತೆ ಬನ್ನಿ ಸಾಕು ದಯವಿಟ್ಟು ಏನಿಲ್ಲ ಮನೆಗೆ ಫೋನ್ ಮಾಡ್ತಾನೆ ಗೈಸ್ ಇದು ಖಾಲಿ ವಾಸವಾಗಿರೋ ರೂಮು ಇಲ್ಲಿ ಏನೈತೆ ಏನಿಲ್ಲ ದೇವ್ರನಿಗೆ ಗೊತ್ತಿಲ್ಲ ಸೊ ಈ ರೂಮ್ಗೆ ಹೋಗಿ ನೋಡೋಣ ಫಸ್ಟು ಓ ಏನಿಲ್ಲ ತುಂಬಾ ಆಸೆ ಹಾಕೊಂಡಿದ್ದೀನಿ ಬ್ರೋ ಇರೋದೊಂದು ಜೀವನ ಓ ಇದೇನೋ ಹಿಂಗೈತೆ ಸೈಕಾಗಿ ಒಳಗಡೆ ಗೈಸ್ ಇದೊಂಥರ ಸೊ ಯಾರು ಹಾಕಿದ್ದು ಏಯ್ ಗೈಸ್ ಇವು ಗೈಸ್ ಈ ಮನೆ ಮಾತ್ರ ಭಯಂಕರ ಐತೆ ಗೈಸ್ ಸೀರಿಯಸ್ಲಿ ನಾನು ವೀಡಿಯೋದಲ್ಲಿ ಏನು ನೋಡ್ತಾ ಇದ್ನೋ ಸೇಮ್ ಅದೇ ಥರನೇ ಐತೆ ಗೈಸ್ ಇಲ್ಲೇನಿಲ್ಲ ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಮಹೇಶ್ ಭಯ ಪಡ್ತಿದ್ದಾನೆ ಈಗ ಡೋರ್ಗೆ ಕ್ಲೋಸ್ ಆಗ್ಬಿಟ್ರೆ ಕಷ್ಟ ಸೊ ಬನ್ನಿ ಹೋಗೋಣ ಆಚೆ ಗೈಸ್ ನಮ್ಮ ಮಜಾ ಭಾರಿ ದಿಗಿಲ್ ಬೀಳಿಸ್ತಾವೆ ನಮ್ಮನ್ನ ಬಟ್ ಆ ಮನೆ ಮಾತ್ರ ಸೈಕಾಗಿತ್ತು ಗೈಸ್ ಗೈಸ್ ಎಕ್ಸ್ಪೀರಿಯನ್ಸ್ ಮಾತ್ರ ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಗೈಸ್ ಫ್ರೆಂಡ್ಸ್ ಏನು ಭಯ ಅಂದರೆ ಸೆಂಟ್ರ್ ನಮ್ಮ ಅಜಯ್ ಭಯ ಪಡ್ತವನೆ ಅದೇ ಮೀಟರ್ ಆಫ್ ಆಗ್ತಿರೋದು ನೋಡಿ ನೋಡಿ ಹಿಂದೆ ಏನಿದ್ದಾರೋ ಅದು ನೆಕ್ಸ್ಟ್ ನಾನು ಹನುಮಾನ್ ಚಾಲೀಸ ಪ್ಲೇ ಮಾಡ್ತೀನಿ ಓ ಇದೆಲ್ಲ ಹೊಡೆದೋಗಿದೆ ನಾನು ಕಿಚನ್ ಅನ್ಸುತ್ತೆ ಮೇ ಬಿ ಗೈಸ್ ಇದು ಸುಮ್ಮನೆ ಈ ಕಡೆ ನೋಡಿ ಮರದ ನೋಡಿ ಎಂದ ಹಿಂದೆ ನೋಡಿ ಈ ಬ್ಯಾಕ್ ನೋಡಿ ಎಂದ ನೋಡಿದ್ದು ಇಡುವ ನೋಡಿ ಕ್ಯಾಮ್ರಾದಲ್ಲಿ ಸ್ಕ್ರೀನ್ ಗೊತ್ತಾಗಲ್ಲ ಕ್ಯಾಮ್ರಾದಲ್ಲಿ ಗೊತ್ತಾಗಲ್ಲ ಲೈವಲ್ಲಿ ಫುಲ್ಲು ಗೈಸ್ ಎಲ್ಲ ಕಾಡು ಬೆಳ್ಕೊಂಬಿಟ್ಟಿದೆ ಇಲ್ಲಿ ಸತ್ತು ಬಿದ್ದೈತೆ ಹೂ ಅದೇ ನೀನು ಹಿಂದೆ ಬಾಜಯ್ ಅದೇ ನಿಮ್ಮ ಪಾಪ ನೀನು ನಮ್ಮ ಶಕ್ತಿ ಏನಿದು ಬಾತ್ರೂಮಾ ಇದು ಟಾಯ್ಲೆಟ್ ಯಾರು ಇಲ್ಲ ಬಿಡು ಏನೋ ಗೆಜ್ಜೆ ಸೌಂಡ್ ಕೇಳಿಸ್ದಂಗಾಗಿಲ್ಲ ಗೆಜ್ಜೆ ಸೌಂಡ್ ಥರ ಇಲ್ಲ ಕೇಳಿಸ್ತಿದ್ಯಾ ಇಲ್ಲ 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 ದೇವರನ್ನ ಕೇಳಿಸ್ತೋ ನಮ್ಮ ಅಮ್ಮನಿಗೆ ಅಷ್ಟೇ ಪಾಪ ಹೋಗೋಣ ವಿಡಿಯೋ ಬರ ಏನೋ ಬೇಡ ಗೈಸ್ ಏನೋ ಒಂಥರ ಗೆಜ್ಜೆ ಸೌಂಡ್ ಕೇಳಿಸೋ ಥರ ಕೇಳಿಸ್ತು ನನಗೂ ಅಜ್ಜಯ್ ಹಿಂಗು ಏನೋ ಮನೆಗೆಲ್ಲ ಫೋನ್ ಮಾಡಿ ಹೇಳ್ಬಿಟ್ಟು ನೀವು ಭಯ ಪಡ್ತಿರೋದೇ ಮಹೇಶು ಹನುಮಾನ್ ಚಾಲೀಸ್ ಆಗ್ತೀನಿ ಅಂತೆಲ್ಲ ಹೊರಟಿದ್ದೀವಿ ವಾಪಸ್ ಬೇರೆ ಕಡೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಎಲ್ಲ ಭಯ ಬಿದ್ದುಬಿಟ್ರು ಗೈಸ್ ನೋಡಿ ಗೈಸ್ ನಾವು ಬಂದಿರೋ ಜಾಗ ಯಾವ ಥರ ಇದೆ ಅಂತಂದರೆ ಒಂದು ಚೂರು ಜಾಗ ಇಲ್ಲ ನಾವೇ ರೋಡ್ ಮಾಡಿಕೊಂಡು ಹುಡ್ಕೊಂಡು ಬಂದಿರೋದು ಸುತ್ತ ನೋಡಿ ಎಲ್ಲ ಹಿಂಗಿದೆ ನೋಡಿ ರೋಡ್ ಹೆಂಗಿದೆ ಅಂತ ಫುಲ್ಲು ಎಲ್ಲ ದಿನ ರೋಡೇ ಕರೆಕ್ಟಾಗಿಲ್ಲ ಆ ಥರ ಒಂದು ಜಾಗಕ್ಕೆ ನಾವು ಬಂದಿರೋದು ಗೈಸ್ ಇಲ್ಲಿ ಕಾಣಿಸ್ತಿದೆಯಲ್ಲ ಕಬಾಬು ಇದನ್ನು ಆ್ಯಕ್ಚುಲಿ ನಾವು ಆ ಮನೆ ಒಳಗಡೆ ಕೂತ್ಕೊಂಡು ತಿನ್ನಬೇಕು ಅಂತ ಇದ್ದಿದ್ದು ಕೂತ್ಕೊಂಡು ತಿನ್ಕೊಂಡು ನಮಗಾಗಿರೋ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಬೇಕು ಅಂತ ಇದ್ದಿದ್ದು ಇಲ್ಲಿಗೆ ನಾವು ಬರೋಕ್ಕೆ ಫಿಕ್ಸ್ ಆಗಿದ್ದು ನಾನು ರಘು ಸರ್ ನಾನು ರಘುಗೆ ಫೋನ್ ಮಾಡಿದ ತಕ್ಷಣ ಬಾ ನಾನೇ ಬರ್ತೀನಿ ನಂಗೊಬ್ರು ಇದ್ದರೆ ಧೈರ್ಯ ಅಂತಂದ ನನಗೆ ಸ್ವಲ್ಪ ಧೈರ್ಯ ಕಮ್ಮಿ ಅದಕ್ಕೆ ರಿಮೈನಿಂಗ್ ಎಲ್ಲರನ್ನೂ ಕರ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಫಿಕ್ಸ್ ಆಗಿದ್ದು ನನಗಂತೂ ಗೈಸ್ ಅಲ್ಲಿ ಬಂದ ತಕ್ಷಣ ಡೋರ್ ಓಪನ್ ಮಾಡಿದ ತಕ್ಷಣ ಸ್ವಲ್ಪ ತಲೆನೇ ತಿರ್ಗ್ದಂಗೆ ಆಗೋಯ್ತು ನನಗೆ ಸಿಕ್ಕಾಪಟ್ಟೆ ಭಯ ಆಯಿತು ಸೊ ಇವ್ರಿಗೆಲ್ಲ ಏನಿಸ್ತು ಕೇಳೋಣ ಬನ್ನಿ ಮಹೇಶ ಏನಿಸ್ತು ಆ್ಯಕ್ಚುಲಿ ನನಗಂತೂ ಫನ್ನಿಯಾಗಿರುತ್ತೆ ಅನ್ಕೊಂಡಿದ್ರೆ ಆದರೆ ಎಲ್ಲರಿಗಿನ್ನ ಮೀಟರ್ ಆಫ್ ಆಗಿದ್ದು ನನಗೇನೆ
ಅಲ್ಲೇ ತಿನ್ನೋದು ಬೇಡ ಅಂದ್ಬಿಟ್ಟು ನಾನೇ ಕರ್ಕೊಂಡ್ಬಂದಿದ್ದೀನಲ್ಲ ಆಚೆ ಹನುಮಾನ್ ಚಾಲೀಸ್ ಎಲ್ಲ ಹಾಕೊಂಡು ಅಯ್ಯೋ ಸಿಕ್ಕಾಪಟ್ಟೆ ಮೀಟರ್ ಆಫ್ ಆಗಿತ್ತು. ಎಲ್ಲಿ ಭಯ ಆಗಿ ಜಾಸ್ತಿ ನಿಂಗೆ? ಒಳಗೆ ಹೋಗಿದ ತಕ್ಷಣ ಅವ್ನು ಯಾವುದೋ ಏನೋ ಕಲ್ ಬಿಸಾಕ್ದ ಸೌಂಡಿಗೆ ಮೀಟರ್ ಆಫ್ ಅಲ್ಲಿಂದ ಮತ್ತೆ ಮನೆ ಹೆಂಗಿತ್ತು? ನೋಡ್ತಾ ಇದ್ರಂತೂ ಮೀಟರ್ ಆಫ್. ಅದು ಆ ಸೌಂಡ್ ಅಲ್ಲಿರೋ ಎಫೆಕ್ಟ್ಗೆ ಅದು ಯಾರು ಬಿಸಾಕಿರೋ ತರ ಇದ್ದಿಲ್ಲ, ಅದೇ ಲೇಟ್ ಆಗಿರೋ ತರ ಸೇಮ್. ಅಯ್ಯೋ ಅಪ್ಪ ಸ್ವಾಮಿ. ಆಮೇಲೆ ಇನ್ನೊಂದೇನಂದ್ರೆ ಅಲ್ಲಿಂದ ಓಡೋಗೋಣ ಅಂದ್ರೆ ಅಲ್ಲೊಂದು ಮಶಾನ ಇದೆ, ಮಶಾನ ಏನೋ ಸಮಾಧಿ ಇದೆ, ಅಲ್ಲಿ ಓಡೋಗದ ಇಲ್ಲಿ ಓಡೋಗದ ಗೊತ್ತಾಗ್ತಿಲ್ಲ. ನಿಮ್ಮ ಸೆಂಟರ್ ಸಿಕ್ಕಾಕೊಂಡ್ಬಿಟ್ಟು ಮೀಟರ್ ಆಫ್ ನನಗಂತೂ. ಫುಲ್ ಭಯ. ನಾನು ಫುಲ್ ಕಾಮಿಡಿ ಆಗಿರುತ್ತೆ, ಏನೋ ಮಾಡ್ತಾ ಇದಾರೆ ಅಂತ ಬಂದಿದ್ದು, ಅದ್ರ ಲಿಟ್ರಲಿ ನಿಜ ಹೇಳ್ಬೇಕಾದ್ರೆ ಮೀಟರ್ ಆಫ್ ಆಯ್ತು. ರಘು 100% ಅಲ್ಲೇನೋ ಕಬಾಬ್ ಏನೋ ನಾನು ಹೇಳ್ತಾ ಇಲ್ಲ, ನನಗೆ ಆ ಥಾಟೇ ಬಂದಿಲ್ಲ. ಒಟ್ಟು ನಾನು ಕಬಾಬ್ ತಿಂತಾ ಇದ್ದಿಲ್ಲ ಬಿಡು ನಾನು. ಇಲ್ಲ ಅಲ್ಲ, ನಾವಿಬ್ಬರೇ ಬರಕ್ಕೆ ಪ್ಲಾನ್ ಮಾಡಿದ್ರು ಅದ್ರ ಬಗ್ಗೆ. ನಾವಿಬ್ಬರೇ ಬಂದಿದ್ದು, ನೀನೊಂದು ದಿಕ್ಕು ಪೂರ್ವ ಪಶ್ಚಿಮ. ನಾನೇ ಬಂದು ನಿಂತೋಗ್ತಿದ್ರಿ, ಬೇಡ ಬಾರೋ ಏನು ಗೊತ್ತಾಗ್ತಲ್ಲ ಏನು ಮಾತಾಡೋದಂತ. ಏನು ನಿಮಗೆ ಏನು ಹೋಗಿ ಡೋರ್ ತೆಗಿತಾ ಏನು ಒಳಗೆ ರೂಮ್ ಒಳಗೆ ರೂಮು ಅದು ಹಾಲ್ ಥರ ಐತೆ. ಏನೋ ತಲೆ ಸುತ್ತು ಅಂತಂದೆ. ಸುಮ್ಮನೆ ಒಂಥರ ಹಂಗೆ ಮೈಂಡ್ ಒಂಥರ ಜುಮ್ ಅನ್ಸ್ತು. ಏನು ನನಗೆ ಮತ್ತೆ ಹೇಳ್ತಲ್ಲ, ಅದೇನೋ ಒಂಥರ ಭಯ. ಯಾವ ಥರ ಅಂದರೆ ಲಾಸ್ಟಲ್ಲಿ ನಿಂತ್ಕೊಳಕ್ಕೆ ಭಯ, ಯಾರು ಬಂದು ಎಳ್ದು ಬಿಡ್ತಾರೇನೋ ಆ ಥರ ಭಯ ಆಗೋ ಥರ ಫುಲ್ ಫೀಲು. ಆದರೆ ಹೆಂಗೆ ಮುನ್ಸಲ್ಲ. ಆದರೆ ಇನ್ನೊಂದೇನು ಗೊತ್ತಾ, ನಾವು ಮಾತಾಡೋದ್ರಲ್ಲಿ ನಿಲ್ಸ್ಬಿಟ್ರೆ ಮಾತ್ರ ಮೀಟಪ್ ಆಗುತ್ತೆ, ಅದಕ್ಕೆ ಮಾತಾಡಿದ್ವಿ. ಅಲ್ಲ ಅದಕ್ಕೆ ಡಳಬಡ ಏನಕ್ಕೆ ಮಾತಾಡೋದು, ನಾವು ಮಾತಾಡೋದು ನಿಲ್ಸಿದೀವಿ ಅಂದರೆ ಫುಲ್ ಸೈಲೆಂಟ್ ಒಂದು ಸೆಕೆಂಡ್ ನಂದು ಕಾಂಪಿಟೇಷನ್. ಅವ್ನು ಲಾಸ್ಟಲ್ಲಿ ಇರೋದ, ನಾನು ಲಾಸ್ಟಲ್ಲಿ ಇರೋದ, ನಾನು ಸೆಂಟ್ರಲ್ ಬರೋದು. ಸಿಕ್ಕಾಪಟ್ಟೆ ಭಯ ಆಯ್ತು. ಲಾಸ್ಟಲ್ಲಿ ಹೋಗ್ತಿದ್ರು ಸರ್ ಅಂತ ಹೇಳ್ಕೊಂಡು ಹೋಗ್ಬಿಡ್ತಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸು ಆದ್ರೂ ಸ್ವಲ್ಪ beep ಎಲ್ಲ ಮಾತಾಡ್ಬಿಟ್ಟಿದ್ದೀರಿ ಬೈಕ್ಗೆ. ಹೆವಿ ಎಲ್ಲ ಮಾತಾಡಿದ್ವಿ, ನಾವು ಮಾಡಿದ್ವಿ, ನಾವೆಲ್ಲ ಹೋಗಿದ್ವಿ ಇದೇ ಮಾಡ್ಬೇಕಂತ. ಹೌದೌದು. ಇಷ್ಟೊಂದು ಡೀಪ್ ಆಗಲ್ಲ ಈ ಪ್ಲೇಸ್ ಇವತ್ತೇ ಫಸ್ಟ್ ಟೈಮ್ ಮಾಡಿದ್ದು. ಒಳಗೆ ಏನೋ ಕಾಡ್ತಾರ ಐತೆ ಏನು ಇಲ್ಲಾರ ಅಂತ ನಾನು ಬಂದಿದ್ದು. ಮನೆ ಹೊಡೆದಾಕಿದಾರೆ ಅಂತ ಹೇಳಿದ್ರು. ನೋಡಿದ್ರೆ ಆ ಮನೆ ಜಾಗ ಎಲ್ಲ ನಾವು ಮೀಟರ್ ಅಲ್ಲ, ನಾವು ಇನ್ನೊಂದು ಬಿಲ್ಡಿಂಗ್ ಪ್ಲಾನ್ ಮಾಡಿದ್ವಲ್ಲ, ಫುಲ್ ಮೀಟರ್ ಅಲ್ಲಿಗೆ ನಾನು ಹೋಗಿದ್ದೆ. ಇನ್ನೂ ಅಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಹೋಗೋಣ ಅಲ್ಲಿಗೆ. ಇಲ್ಲಿಗೆ ಭಯ ಆಗೋಯ್ತು ನನಗೆ. ಸೊ ಅದಕ್ಕೆ ಅರ್ಧ ಬಂದು ಕಬಾಬ್ ಮುಗಿಸ್ತಾ ಇದೀವಿ. ಓಕೆ ಗಾಯ್ಸ್, ನೋಡಿದ್ರಲ್ಲ ನಮ್ಮ ಗೋಸ್ಟ್ ಎಕ್ಸ್ಪೀರಿಯನ್ಸ್. ಅಂದರೆ ಗೋಸ್ಟ್ ಹಂಟಿಂಗ್ ಮೊದಲನೇ ಒಂದು ಏನು ಹೇಳ್ತಾರೆ ಫಸ್ಟ್ ಸ್ಟೆಪ್ಪು. ಓಕೆನಾ? ಸೊ ಸಿಕ್ಕಾಪಟ್ಟೆ ಭಯ ಆಯಿತು ಗೈಸ್ ನಮಗಂತೂ. ವೀಡಿಯೋ ನಾವು ಹೆಂಗೆ ಕ್ಯಾಪ್ಚರ್ ಮಾಡಿದ್ರು ಏನೋ ಗೊತ್ತಿಲ್ಲ, ಬೈದಿಂದನೇ ಬಂದಿದ್ದು, ಮಾಡಲೇಬೇಕು ಅಂತ ಬಂದಿದ್ದು. ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದು ನಮ್ಮ ಫ್ರೆಂಡ್ಸ್ ಅವ್ರಿಗೆ. ಇದನ್ನೇ ಮೇಯ್ನು ಅಜಯ್ ಅಂತ. ವೀಡಿಯೋ ಮುಖಾಂತರ ವೀಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ಜನ ನಗ್ದಿದ್ದೀವಿ. ಸಮ್ಟೈಮ್ಸ್ ಒಂದು ಟೈಮಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಓಕೆನಾ? ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ನಮಗಂತೂ ವೀಡಿಯೋದಲ್ಲಿ ನಿಮ್ಗೆ ಯಾವ್ದಾರು ಎಕ್ಸ್ಪೀರಿಯನ್ಸ್ ಆಯಿತು ಮಚ್ಚ, ಅಕಸ್ಮಾತ್ ನೀನು ಕಬಾಬಲ್ಲಿ ತಿಂದಿದ್ರೆ ಏನಾಗ್ತೈತೇಳೋ? ಪ್ರಿಂಟೋಲ್ ಕೇಳಿದ್ರೆ ಭಯ ಆಗುತ್ತೆ. ಗಾಯ್ಸ್ ನಾವು ಅಲ್ಲೇ ಕಬಾಬ್ ತಿನ್ಬೇಕು ಅಂತ ಬಂದಿದ್ದು. 400 ಇಬ್ಬರೇ ಗಾಡೀಲಿ ಬರಬೇಕು ಅಂದ್ಕೊಂಡಿದ್ದು. ಅಲ್ಲೇ ಕಬಾಬ್ ತಿಂತಾ ಇದ್ದೆ ನೀನು. ಏನಾಗಿಲ್ಲ, ಇನ್ನೊಂದು ಸ್ವಲ್ಪ ತಲ್ಲಿದ್ದು ಏನಾಗಿ ನನಗೆ ಹೆಂಗೆ ಹೋಗ್ಬಿಟ್ಟಿರೋದು. ಪೂರ್ವ ಪಶ್ಚಿಮ. ಇನ್ನೂ ಭಯ ಆಯಿತು. ಓಕೆನಾ? ಓಕೆ ಗಾಯ್ಸ್, ನೋಡಿ ನಿಮ್ಮ ಕೈಲೈತೆ ಎಲ್ಲ ಸಪೋರ್ಟ್ ಮಾಡೋದು, ವ್ಯೂಸ್ ಕೊಡೋದು, ಲೈಕ್ ಮಾಡೋದು, ಕಮೆಂಟ್ ಮಾಡೋದು. ಇದು ನಮ್ಮ ಮೊದಲನೇ ಪ್ರಯತ್ನ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಹೊಟ್ಟೆಗೆ ಹಾಕೊಳ್ಳಿ. ಇಷ್ಟ ಆಗಿರೋ ವಿಡಿಯೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಎಲ್ಲ ಕೆಡ್ಸ್ಕೊಬೇಡಿ. ಅಭಿಪ್ರಾಯನ ಕಮೆಂಟಲ್ಲಿ ಹಾಕಿ. ಇದೇ ಥರ ಸಪೋರ್ಟ್ ಕೊಡ್ತಾ ಇದ್ರೆ ಬೇರೆ ಬೇರೆ ಟ್ರೈ ಮಾಡ್ತೀವಿ. ಇನ್ನೊಂದು ಮನೆ ಇದೆ ಎಕ್ಸ್ಟ್ರಾ ಆರ್ಡಿನರಿ, ಸೊ ಅದಕ್ಕೆ ಹೋಗಬೇಕಿತ್ತು. ಬಟ್ ಇದು ವಿಡಿಯೋ ಆದಮೇಲೆ ನೆಕ್ಸ್ಟು ನೋಡೋಣ. ಓಕೆನಾ ಗೈಸ್? ಸಿ ಯು, ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.